ನಮಸ್ಕಾರ ಕನ್ಯಾ ರಾಶಿಯವರೇ. ಕನ್ಯಾ ರಾಶಿಯಲ್ಲಿ ಜನಿಸಿದವರ ಜೀವನದಲ್ಲಿ ಜುಲೈ 18, 19, 20, 21ರ ದಿನಾಂಕಗಳು ಸಾಮಾನ್ಯವಾಗಿ ಕಂಡುಬರುವ ದಿನಗಳಲ್ಲ. ಈ 4 ದಿನಗಳು ಅಂದ್ರೆ ನಿಮ್ಮ ಜೀವನದಲ್ಲಿ ಎಷ್ಟೋ ದಿನಗಳಿಂದ ಮೌನವಾಗಿ ಸಂಗ್ರಹವಾಗಿದ್ದ ನೋವುಗಳಿಗೆ, ಮನಸ್ಸಿನಲ್ಲಿ ನಿದ್ರಿಸುತ್ತಿದ್ದ ಪ್ರಶ್ನೆಗಳಿಗೆ, ನಿಮ್ಮ ಸುತ್ತಲೂ ತಿರುಗುತ್ತಿದ್ದ ವಂಚನೆಗಳಿಗೆ ಮತ್ತು ನಿಮ್ಮನ್ನು ಒಳಗಿನಿಂದ ಸುಸ್ತಾಗುವಂತೆ ಮಾಡಿದ ಪರಿಸ್ಥಿತಿಗಳಿಗೆ ಒಂದು ದೊಡ್ಡ ಉತ್ತರವಾಗಿ ಬದಲಾಗಲಿವೆ. ಬಹಳ ದಿನಗಳಿಂದ ನೀವು ಹೊರಗಡೆ ನಗುತ್ತಾ ಕಂಡರೂ ಒಳಗಡೆ ಮಾತ್ರ ಎಷ್ಟೋ ಮಾನಸಿಕ ಒತ್ತಡವನ್ನು ಹೊರಡುತ್ತಿದ್ದೀರಿ. ನಿಮ್ಮ ಮುಖದ ಮೇಲೆ ಪ್ರಶಾಂತತೆ ಕಂಡರೂ ನಿಮ್ಮ ಮನಸ್ಸಿನಲ್ಲಿ ಮಾತ್ರ ಎಷ್ಟೋ ಆಲೋಚನೆಗಳು ಒಂದಕ್ಕೊಂದು ಯುದ್ಧ ಮಾಡುತ್ತಿವೆ. ಬಹಳಷ್ಟು ಬಾರಿ ರಾತ್ರಿ ಒಂಟಿಯಾಗಿ ಕುಳಿತುಕೊಂಡು ನಾನು ಯಾರಿಗಾಗಿ ಇಷ್ಟೊಂದು ಯೋಚಿಸುತ್ತಿದ್ದೇನೆ, ನಾನು ಯಾಕೆ ಎಲ್ಲರಿಗೂ ಒಳ್ಳೆಯವನಾಗಿರುತ್ತೇನೆ, ಕೊನೆಗೆ ನನ್ನನ್ನೇ ಯಾಕೆ ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ ಎಂದು ನೀವು ಮೌನವಾಗಿ ಸಂಕಟಪಟ್ಟಿದ್ದೀರಿ. ಈ ನೋವನ್ನು ನೀವು ಯಾರೊಂದಿಗೂ ಪೂರ್ತಿಯಾಗಿ ಹಂಚಿಕೊಂಡಿಲ್ಲ, ಏಕೆಂದರೆ ನಿಮಗೊಂದು ಹಳೆಯ ಅಭ್ಯಾಸವಿದೆ. ನಿಮ್ಮ ಕಣ್ಣೀರನ್ನು ಕೂಡ ನೀವೇ ಬಚ್ಚಿಟ್ಟುಕೊಳ್ಳುವುದು. ನಿಮ್ಮಲ್ಲಿ ಎಷ್ಟೇ ನೋವಿದ್ದರೂ ಹೊರಗಡೆ ಮಾತ್ರ ಬಲಶಾಲಿಯಾಗಿ ಕಾಣಿಸಲು ಪ್ರಯತ್ನಿಸುವುದು, ಅದೇ ಕನ್ಯಾ ರಾಶಿಯವರ ನಿಜವಾದ ಸ್ವಭಾವ. ನೀವು ಹೊರಗಡೆ ಮೌನವಾಗಿ ಇರುತ್ತೀರಿ, ಆದರೆ ಒಳಗಡೆ ಮಾತ್ರ ಬಹಳ ಆಳವಾಗಿ ಅನುಭವಿಸುತ್ತೀರಿ. ಯಾರ ಮಾತನ್ನಾದರೂ ಹೃದಯದಲ್ಲಿ ಇಟ್ಟುಕೊಳ್ಳುತ್ತೀರಿ. ಒಂದು ಬಾರಿ ಯಾರನ್ನಾದರೂ ನಂಬಿದರೆ ಪೂರ್ತಿಯಾಗಿ ನಂಬುತ್ತೀರಿ. ಒಂದು ಬಾರಿ ಪ್ರೀತಿಸಿದರೆ ಪೂರ್ತಿಯಾಗಿ ಪ್ರೀತಿಸುತ್ತೀರಿ. ಅದಕ್ಕೆ ಮೋಸ ಹೋದಾಗಲೂ ನಿಮ್ಮ ಗಾಯ ಬಹಳ ಆಳವಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲೂ ಕೆಲವು ಘಟನೆಗಳು ನಿಮ್ಮ ಮನಸ್ಸನ್ನು ಬಹಳವಾಗಿ ಬದಲಾಯಿಸಿವೆ. ನೀವು ಎಷ್ಟೋ ನಂಬಿದ ವ್ಯಕ್ತಿ ಒಂದೇ ಬಾರಿಗೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಮಾತನಾಡಿರಬಹುದು. ನೀವು ಮಾಡಿದ ಸಹಾಯಗಳನ್ನು ಮರೆತು ನಿಮ್ಮ ತಪ್ಪುಗಳನ್ನೇ ನೆನಪಿಸಿದವರು ಇರಬಹುದು. ಅಗತ್ಯವಿದ್ದಾಗ ನಿಮ್ಮ ಬಳಿಗೆ ಬಂದು ಅಗತ್ಯ ಮುಗಿದ ಮೇಲೆ ನಿಮ್ಮನ್ನು ಮರೆತು ಹೋದ ಮನುಷ್ಯರು ಕೂಡ ನಿಮ್ಮ ಜೀವನದಲ್ಲಿ ಇರಬಹುದು. ಈ ಘಟನೆಗಳೆಲ್ಲವೂ ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಹೆಚ್ಚಿಸಿವೆ: ಈ ದಿನಗಳಲ್ಲಿ ನಿಜವಾದ ಮನುಷ್ಯರು ಯಾರಾದರೂ ಇದ್ದಾರಾ ಎಂದು. ಏಕೆಂದರೆ ಈ ಸಮಾಜ ಈಗ ಬಹಳ ವೇಗವಾಗಿ ಬದಲಾಗಿ ಹೋಗುತ್ತಿದೆ. ಈಗ ಬಹಳಷ್ಟು ಜನರು ಸಂಬಂಧಗಳನ್ನು ಮನಸ್ಸಿನಿಂದಲ್ಲ, ಕೇವಲ ತಮ್ಮ ಅಗತ್ಯಗಳಿಂದ ಅಳೆಯುತ್ತಿದ್ದಾರೆ. ಯಾರ ಹತ್ತಿರ ಉಪಯೋಗವಿದೆಯೋ ಅವರ ಬಳಿಗೆ ಹೋಗಿ ಅಗತ್ಯ ಮುಗಿದ ಮೇಲೆ ದೂರವಾಗುತ್ತಿದ್ದಾರೆ. ನೀವು ಮಾತ್ರ ಇನ್ನೂ ಮನಸ್ಸಿನಿಂದ ಆಲೋಚಿಸುತ್ತಿದ್ದೀರಿ, ಅದಕ್ಕೆ ಹೆಚ್ಚಾಗಿ ಗಾಯಗೊಳ್ಳುತ್ತಿದ್ದೀರಿ. ಇತ್ತೀಚೆಗೆ ನೀವು ಬಹಳಷ್ಟು ಬಾರಿ ಇನ್ನಾರನ್ನು ನಂಬಬಾರದು ಎಂದು ಅಂದುಕೊಂಡಿದ್ದೀರಿ, ಆದರೆ ನಿಮ್ಮ ಮನಸ್ಸು ಮತ್ತೆ ಯಾರೋ ಒಬ್ಬರನ್ನು ನಂಬಲು ಪ್ರಯತ್ನಿಸಿದೆ. ಇದು ನಿಮ್ಮಲ್ಲಿನ ಒಳ್ಳೆಯತನ. ಆದರೆ ಈಗ ಭಗವಂತ ನಿಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸಲು ಹೊರಟಿದ್ದಾನೆ. ಈ ಜುಲೈ 18ರಿಂದ 21ರ ಮಧ್ಯದಲ್ಲಿ ನೀವು ಮನುಷ್ಯರನ್ನು ಹೊಸದಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ. ಯಾರು ನಿಜವಾಗಿಯೂ ನಿಮ್ಮವರು, ಯಾರು ನಟಿಸುತ್ತಿದ್ದಾರೆ, ಯಾರು ನಿಮ್ಮ ಬೆಳವಣಿಗೆಯನ್ನು ನೋಡಿ ಮೌನವಾಗಿ ಅಸೂಯೆ ಪಡುತ್ತಿದ್ದಾರೆ, ಯಾರು ನಿಮ್ಮ ಒಳ್ಳೆಯತನವನ್ನು ದೌರ್ಬಲ್ಯವಾಗಿ ತೆಗೆದುಕೊಳ್ಳುತ್ತಿದ್ದಾರೆ ಎಂಬುದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಈ ಸ್ಪಷ್ಟತೆ ಒಂದೇ ದಿನದಲ್ಲಿ ಬರುವುದಿಲ್ಲ. ನೀವು ಅನುಭವಿಸಿದ ಪ್ರತಿಯೊಂದು ನೋವು ಈಗ ನಿಮಗೆ ಜ್ಞಾನವಾಗಿ ಬದಲಾಗುತ್ತದೆ. ನೀವು ಅತ್ತ ಪ್ರತಿಯೊಂದು ರಾತ್ರಿಯೂ ಈಗ ನಿಮಗೆ ಹೊಸ ತಿಳುವಳಿಕೆಯನ್ನು ನೀಡುತ್ತದೆ. ಇಲ್ಲಿಯವರೆಗೆ ನೀವು ಎಲ್ಲರನ್ನೂ ನಿಮ್ಮಂತೆಯೇ ಪ್ರಾಮಾಣಿಕರು ಅಂದುಕೊಂಡಿದ್ದೀರಿ, ಆದರೆ ಈಗ ಈ ಪ್ರಪಂಚ ಹೇಗೆ ಬದಲಾಗಿ ಹೋಗಿದೆ ಎಂಬುದನ್ನು ನೀವು ಹತ್ತಿರದಿಂದ ನೋಡುತ್ತಿದ್ದೀರಿ. ಮುಖದ ಮೇಲೆ ಪ್ರೀತಿಯಿಂದ ಮಾತನಾಡಿ ಬೆನ್ನ ಹಿಂದೆ ಮೋಸ ಮಾಡುವ ಮನಸ್ಸುಗಳು, ನಿಮ್ಮ ಮುಂದೆ ನಕ್ಕು ಬೆನ್ನ ಹಿಂದೆ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡುವವರು, ನಿಮ್ಮ ಯಶಸ್ಸನ್ನು ನೋಡಿ ಹೊರಗಡೆ ಸಂತೋಷವಾಗಿ ನಟಿಸಿ ಒಳಗಡೆ ಅಸೂಯೆ ಪಡುವ ವ್ಯಕ್ತಿಗಳು, ಇವರೆಲ್ಲರ ಅಸಲಿ ಸ್ವರೂಪ ಈಗ ಒಂದೊಂದಾಗಿ ನಿಮ್ಮ ಮುಂದೆ ಬರಲಿದೆ. ಮೊದಲಿನಲ್ಲಿ ಈ ನಿಜಗಳು ನಿಮ್ಮ ಮನಸ್ಸನ್ನು ಬಹಳ ನೋಯಿಸುತ್ತವೆ. ನಾನು ಇಷ್ಟೊಂದು ನಂಬಿದವರು ಹೀಗೆ ಬದಲಾಗಿ ಹೋದರಲ್ಲ ಎಂದು ನೀವು ಒಳಗಿನಿಂದ ಒಡೆದು ಹೋಗಿರುತ್ತೀರಿ. ಆದರೆ ಆಮೇಲೆ ನೀವು ಒಂದು ದೊಡ್ಡ ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತೀರಿ. ಎಲ್ಲರನ್ನೂ ಕಾಪಾಡಲು ಪ್ರಯತ್ನಿಸುತ್ತಾ ನಿಮ್ಮ ಮನಸ್ಸನ್ನು ನೀವೇ ಮರೆತು ಬಿಟ್ಟಿರಿ ಎಂಬುದನ್ನು ಗ್ರಹಿಸುತ್ತೀರಿ. ಇದೇ ನಿಮ್ಮ ಜೀವನದಲ್ಲಿ ಮೊದಲಾಗುವ ಮೊದಲ ಭಾರಿ ಬದಲಾವಣೆ. ಇನ್ಮುಂದೆ ನೀವು ನಿಮ್ಮ ಮನಸ್ಸಿನ ಪ್ರಶಾಂತತೆಗೆ ಹೆಚ್ಚಿನ ಬೆಲೆ ನೀಡುತ್ತೀರಿ. ಎಲ್ಲರಿಗೂ ಸುಲಭವಾಗಿ ಸಿಗುತ್ತಿದ್ದ ಹಳೆಯ ಮನಸ್ಸು ಮೆಲ್ಲನೆ ಬದಲಾಗಿ ಹೋಗುತ್ತದೆ. ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಂಡವರಿಗಷ್ಟೇ ನೀವು ಹತ್ತಿರವಾಗಿರುತ್ತೀರಿ. ಇದೇ ನಿಮ್ಮ ಜೀವನವನ್ನು ಪ್ರಶಾಂತತೆಯತ್ತ ಬದಲಾಯಿಸಲಿದೆ. ಈ ದಿನಗಳಲ್ಲಿ ನಿಮ್ಮ ಕುಲದೇವರ ಆಶೀರ್ವಾದ ಕೂಡ ಬಹಳ ಬಲವಾಗಿ ಕೆಲಸ ಮಾಡುತ್ತದೆ. ನೀವು ಹೋಗಬಾರದ ಜಾಗಕ್ಕೆ ಹೋಗದಂತೆ ಕೊನೆಯ ಕ್ಷಣದಲ್ಲಿ ನಿಂತು ಹೋಗಬಹುದು. ನಡೆಯಬೇಕಾಗಿದ್ದ ಒಂದು ದೊಡ್ಡ ಅಪಾಯ ಸಣ್ಣದಾಗಿ ಬದಲಾಗಿ ಹೋಗಬಹುದು. ನಿಮಗೆ ತಿಳಿಯದಂತೆ ಒಂದು ದೈವಿಕ ರಕ್ಷಣೆ ನಿಮ್ಮ ಜೊತೆಯಲ್ಲೇ ನಡೆಯುತ್ತದೆ. ಬಹಳಷ್ಟು ಬಾರಿ ನೀವು ಇನ್ನೂ ನನ್ನ ಜೀವನದಲ್ಲಿ ಒಳ್ಳೆಯದು ನಡೆಯುವುದಿಲ್ಲ ಎಂದು ಬೇಸರಪಟ್ಟುಕೊಂಡಿದ್ದೀರಿ. ಆದರೆ ಪ್ರತಿ ಬಾರಿಯೂ ಯಾವುದೋ ಒಂದು ಸಣ್ಣ ಆಶಯ ಮತ್ತೆ ನಿಮ್ಮಲ್ಲಿ ಹುಟ್ಟಿದೆ. ಅದೇ ದೈವಿಕ ಸಂಕೇತ. ಏಕೆಂದರೆ ನೀವು ಪೂರ್ತಿಯಾಗಿ ಒಂಟಿಯಲ್ಲ, ನಿಮ್ಮ ಹಿಂದೆ ಒಂದು ದೈವಶಕ್ತಿ ನಿಂತಿದೆ. ನೀವು ಬಿದ್ದ ಪ್ರತಿ ಬಾರಿಯೂ ಮತ್ತೆ ಏಳಲು ಅದೇ ಕಾರಣ. ಮುಖ್ಯವಾಗಿ ಈ 4 ದಿನಗಳಲ್ಲಿ ದೇವರ ಮೇಲಿನ ನಿಮ್ಮ ನಂಬಿಕೆ ಮತ್ತಷ್ಟು ಹೆಚ್ಚಾಗುತ್ತದೆ. ಬಹಳ ದಿನಗಳಿಂದ ಮರೆತು ಹೋಗಿದ್ದ ಪ್ರಾರ್ಥನೆಗಳು ಮತ್ತೆ ನೆನಪಿಗೆ ಬರುತ್ತವೆ. ಬೆಳಿಗ್ಗೆ ದೀಪ ಹಚ್ಚಬೇಕೆಂಬ ಆಸೆ ಹೆಚ್ಚಾಗುತ್ತದೆ. ದೇವಾಲಯಕ್ಕೆ ಹೋದಾಗ ನಿಮ್ಮ ಮನಸ್ಸು ಒಂದೇ ಬಾರಿಗೆ ಪ್ರಶಾಂತವಾಗಿ ಬದಲಾದ ಭಾವನೆ ಬರುತ್ತದೆ. ಹಣ, ಸಂಬಂಧಗಳು,
ಸಮಾಜ ಇವೆಲ್ಲದಕ್ಕಿಂತ ಮನಸ್ಸು ಪ್ರಶಾಂತವಾಗಿರುವುದೇ ನಿಜವಾದ ಆನಂದ ಎಂದು ನೀವು ಈಗ ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ. ಸಾಲದ ಬಾಧೆ ಕೂಡ ಇತ್ತೀಚೆಗೆ ನಿಮ್ಮನ್ನು ಬಹಳ ಸುಸ್ತಾಗುವಂತೆ ಮಾಡಿದೆ. ನಿಮಗಾಗಿ ಅಲ್ಲದೆ ಕುಟುಂಬಕ್ಕಾಗಿ, ಅಗತ್ಯಗಳಿಗಾಗಿ, ನಂಬಿದವರಿಗಾಗಿ ನೀವು ಮಾಡಿದ ಖರ್ಚುಗಳೇ ಈಗ ಹೊರೆಯಾಗಿ ಬದಲಾಗಿವೆ. ಬಹಳಷ್ಟು ಬಾರಿ ರಾತ್ರಿಗಳು ಹಣದ ಬಗ್ಗೆ ಯೋಚಿಸುತ್ತಾ ನಿದ್ರೆಗೆಟ್ಟಿದ್ದೀರಿ. ಇನ್ನೇಗೆ ಇದರಿಂದ ಹೊರಬರಬೇಕು ಎಂದು ಭಯಪಟ್ಟಿದ್ದೀರಿ. ಹೊರಗಡೆ ಯಾರಿಗೂ ಹೇಳದಿದ್ದರೂ ಒಳಗಡೆ ಮಾತ್ರ ಬಹಳ ಆತಂಕ ಅನುಭವಿಸಿದ್ದೀರಿ. ಆದರೆ ಈ ಜುಲೈ 18ರಿಂದ 21ರ ಮಧ್ಯದಲ್ಲಿ ಒಂದು ಸಣ್ಣ ಭರವಸೆ ಕಾಣಿಸುತ್ತದೆ. ಪೂರ್ತಿಯಾಗಿ ಸಮಸ್ಯೆಗಳು ಮುಗಿಯದಿದ್ದರೂ ಇನ್ನೂ ನಾನು ಎದುರಿಸಿ ನಿಲ್ಲಬಲ್ಲೆ ಎಂಬ ಧೈರ್ಯ ಬರುತ್ತದೆ. ನಿಂತು ಹೋಗಿದ್ದ ಹಣ ಬರಬಹುದು, ಒಂದು ಹೊಸ ಅವಕಾಶ ಸಿಗಬಹುದು, ಅಥವಾ ಬಹಳ ದಿನಗಳಿಂದ ನಿಂತು ಹೋಗಿದ್ದ ಕೆಲಸ ಒಂದೇ ಬಾರಿಗೆ ಮುಂದುವರಿಯಬಹುದು. ಈ ಬದಲಾವಣೆ ನಿಮ್ಮಲ್ಲಿ ಒಂದು ಹೊಸ ನಂಬಿಕೆಯನ್ನು ಹೆಚ್ಚಿಸುತ್ತದೆ. ಇಲ್ಲಿಯವರೆಗೆ ಸಮಸ್ಯೆಗಳನ್ನು ನೋಡಿ ಭಯಪಟ್ಟ ನೀವು ಈಗ ಅವುಗಳನ್ನು ಎದುರಿಸಬೇಕೆಂದು ನಿರ್ಧರಿಸುತ್ತೀರಿ. ಇದೇ ನಿಮ್ಮ ಜೀವನದಲ್ಲಿ ಎರಡನೇ ಭಾರಿ ಬದಲಾವಣೆ. ಕುಟುಂಬದ ವಿಷಯಗಳಲ್ಲೂ ಕೆಲವು ಸ್ಪಷ್ಟತೆಗಳು ಬರುತ್ತವೆ. ಇಷ್ಟು ದಿನ ನಿಮ್ಮ ಮೌಲ್ಯವನ್ನು ಗುರುತಿಸದವರು ಈಗ ನಿಮ್ಮ ಮೌನ ತ್ಯಾಗಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ. ನೀವು ಮನೆಗಾಗಿ ಎಷ್ಟೊಂದು ಕಷ್ಟಪಟ್ಟಿದ್ದೀರಿ, ನಿಮ್ಮ ಮನಸ್ಸಿನಲ್ಲಿ ಎಷ್ಟೊಂದು ನೋವನ್ನು ಬಚ್ಚಿಟ್ಟುಕೊಂಡಿದ್ದೀರಿ ಎಂಬುದು ಕೆಲವರಿಗೆ ಈಗ ತಿಳಿಯುತ್ತದೆ. ಒಂದು ಪ್ರಮುಖವಾದ ಮಾತುಕತೆ ಈ 4 ದಿನಗಳಲ್ಲಿ ನಡೆಯಬಹುದು. ಈ ಮಾತುಗಳು ನಿಮ್ಮ ಮನಸ್ಸಿನಲ್ಲಿರುವ ಹೊರೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತವೆ. ಆದರೆ ಇನ್ನೊಂದೆಡೆ ಕೆಲವು ಸಂಬಂಧಗಳು ಪೂರ್ತಿಯಾಗಿ ಮುಗಿದು ಹೋಗುವ ಅವಕಾಶವಿದೆ. ಏಕೆಂದರೆ ಭಗವಂತ ಈಗ ನಿಮ್ಮ ಜೀವನದಲ್ಲಿ ಅಗತ್ಯವಿಲ್ಲದ ಮನುಷ್ಯರನ್ನು ಮೌನವಾಗಿ ದೂರ ಮಾಡುತ್ತಿದ್ದಾನೆ. ನೀವು ಮುಂದೆ ಸಾಗಬೇಕೆಂದರೆ ಕೆಲವರನ್ನು ಹಿಂದೆ ಬಿಡಲೇಬೇಕು ಎಂಬುದನ್ನು ಜೀವನ ನಿಮಗೆ ಕಲಿಸುತ್ತದೆ. ಈ ದಿನಗಳಲ್ಲಿ ಒಂಟಿತನ ನಿಮಗೆ ಹೆಚ್ಚಾಗಿ ಅನಿಸಬಹುದು. ಆದರೆ ಅದೇ ಒಂಟಿತನ ಈಗ ನಿಮ್ಮಲ್ಲಿನ ಅಸಲಿ ಶಕ್ತಿಯನ್ನು ಹೊರಗೆ ತರಲಿದೆ. ಇಲ್ಲಿಯವರೆಗೆ ಇತರೆ ಜನರ ಅಭಿಪ್ರಾಯಗಳಿಗಾಗಿ ಬದುಕಿದ ನೀವು ಈಗ ನನಗೆ ಇಷ್ಟ ಬಂದಂತೆ ಬದುಕಬೇಕು ಎಂದು ನಿರ್ಧರಿಸುತ್ತೀರಿ. ಇದೇ ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಮೊದಲ ಹೆಜ್ಜೆ. ಆರೋಗ್ಯದ ವಿಷಯದಲ್ಲಿ ಮಾತ್ರ ಜಾಗ್ರತೆ ಅಗತ್ಯ. ಹೆಚ್ಚಾಗಿ ಆಲೋಚಿಸುವುದು, ಆತಂಕಪಡುವುದು, ನಿದ್ರೆ ಕಡಿಮೆಯಾಗುವುದರಿಂದ ಆಯಾಸ ಹೆಚ್ಚಾಗುವ ಸಾಧ್ಯತೆ ಇದೆ. ಮುಖ್ಯವಾಗಿ ನಿಮ್ಮ ಮನಸ್ಸಿಗೆ ಪ್ರಶಾಂತತೆ ಇಲ್ಲದಿದ್ದರೆ ಶರೀರ ಕೂಡ ತಕ್ಷಣವೇ ಪ್ರಭಾವಿತಗೊಳ್ಳುತ್ತದೆ. ಅದಕ್ಕೆ ಈ ದಿನಗಳಲ್ಲಿ ಸ್ವಲ್ಪ ಮೌನವಾಗಿರಿ. ಅಗತ್ಯವಿಲ್ಲದ ಜಗಳಗಳಿಂದ ದೂರವಿರಿ. ನಿಮಗೆ ಪ್ರಶಾಂತತೆ ನೀಡುವ ಕೆಲಸಗಳನ್ನು ಮಾಡಿ. ಪ್ರಕೃತಿಯ ಮಧ್ಯದಲ್ಲಿ ಸ್ವಲ್ಪ ಸಮಯ ಕಳೆಯಿರಿ. ನಿಮ್ಮ ಕುಲದೇವರನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಳಿ. ಏಕೆಂದರೆ ಈ ದಿನಗಳಲ್ಲಿ ನಿಮಗೆ ದೈವದಿಂದ ಬರುವ ಕೆಲವು ಸಂಕೇತಗಳು ಕೂಡ ಸಿಗಬಹುದು. ಒಂದು ಕನಸಿನ ರೂಪದಲ್ಲಿರಬಹುದು, ಒಬ್ಬ ವ್ಯಕ್ತಿಯ ಮಾತಿನ ರೂಪದಲ್ಲಿರಬಹುದು, ಅಥವಾ ನಿಮ್ಮ ಮನಸ್ಸಿನಲ್ಲಿ ಒಂದೇ ಬಾರಿಗೆ ಬಂದ ಆಲೋಚನೆಯ ರೂಪದಲ್ಲಿರಬಹುದು. ಆ ಸಂಕೇತಗಳು ನಿಮ್ಮ ಜೀವನಕ್ಕೆ ಒಂದು ಹೊಸ ದಾರಿಯನ್ನು ತೋರಿಸುತ್ತವೆ. ಬಹಳಷ್ಟು ಬಾರಿ ನೀವು ನಿಮ್ಮನ್ನು ಪ್ರಶ್ನಿಸಿಕೊಂಡಿದ್ದೀರಿ, ನಾನು ಯಾಕೆ ಇಷ್ಟೊಂದು ಇತರರ ಬಗ್ಗೆ ಯೋಚಿಸುತ್ತೇನೆ, ಯಾಕೆ ಎಲ್ಲರಿಗೂ ಸಹಾಯ ಮಾಡಬೇಕೆನಿಸುತ್ತದೆ, ಕೊನೆಗೆ ನನ್ನನ್ನೇ ಯಾಕೆ ಮರೆತು ಬಿಡುತ್ತಾರೆ ಎಂದು ನಿಮ್ಮ ಮನಸ್ಸಿನೊಂದಿಗೆ ಎಷ್ಟೋ ರಾತ್ರಿಗಳು ನಿದ್ರೆಯಿಲ್ಲದೆ ಕಳೆದಿದ್ದೀರಿ. ಆದರೆ ನೀವು ಎಷ್ಟೇ ಮೌನವಾಗಿದ್ದರೂ ನಿಮ್ಮ ಒಳಗಡೆ ಒಂದು ದೊಡ್ಡ ಭಾವನಾತ್ಮಕ ಪ್ರಪಂಚವಿದೆ. ಸಣ್ಣ ಮಾತು ಕೂಡ ನಿಮ್ಮ ಮನಸ್ಸನ್ನು ಒಳಗಿನಿಂದ ಗಾಯಗೊಳಿಸುತ್ತದೆ. ಹೊರಗಡೆ ತೋರಿಸದಿದ್ದರೂ ನೀವು ಎಲ್ಲವನ್ನೂ ಹೃದಯದಲ್ಲಿ ಇಟ್ಟುಕೊಳ್ಳುತ್ತೀರಿ. ಅದಕ್ಕೆ ನೀವು ಬೇಗನೆ ಸುಸ್ತಾಗುತ್ತಿದ್ದೀರಿ. ಇತ್ತೀಚಿನ ದಿನಗಳಲ್ಲಿ ನಿಮಗೆ ಬಹಳ ಹತ್ತಿರವಿದ್ದ ವ್ಯಕ್ತಿಗಳಿಂದ ಕೆಲವು ನಿರಾಶೆಗಳು ಬಂದಿರಬಹುದು. ನೀವು ಊಹಿಸದ ಮಾತುಗಳನ್ನು ಕೇಳಿರಬಹುದು. ಇವತ್ತಿನವರೆಗೂ ನಾನು ಇವರಿಗಾಗಿ ಎಷ್ಟೊಂದು ಮಾಡಿದೆ, ಆದರೆ ನನ್ನನ್ನು ಹೀಗೆ ಅರ್ಥ ಮಾಡಿಕೊಂಡರಲ್ಲ ಎಂದು ನೀವು ಒಳಗಡೆ ಬಹಳ ನೋವು ತಿಂದಿದ್ದೀರಿ. ಮುಖ್ಯವಾಗಿ ನೀವು ಮನಸ್ಸಿನಿಂದ ನೋಡಿದ ವ್ಯಕ್ತಿಗಳೇ ನಿಮ್ಮ ಮೌಲ್ಯವನ್ನು ಗುರುತಿಸದೆ ವರ್ತಿಸಿದ್ದು ನಿಮಗೆ ಬಹಳ ಆಘಾತ ನೀಡಿದೆ. ಆದರೆ ಈಗ ನೀವು ಒಂದು ದೊಡ್ಡ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವ ಹಂತಕ್ಕೆ ಹೋಗುತ್ತಿದ್ದೀರಿ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ನಮ್ಮ ಮನಸ್ಸಿನಂತೆಯೇ ಆಲೋಚಿಸುವುದಿಲ್ಲ ಎಂದು, ಪ್ರತಿಯೊಬ್ಬರೂ ಪ್ರಾಮಾಣಿಕವಾಗಿ ಇರುವುದಿಲ್ಲ ಎಂದು, ಪ್ರತಿ ಕಿರುನಗೆಯ ಹಿಂದೆ ಪ್ರೀತಿ ಇರುವುದಿಲ್ಲ ಎಂದು ಈಗ ಜೀವನ ನಿಮಗೆ ಸ್ಪಷ್ಟವಾಗಿ ತೋರಿಸುತ್ತದೆ. ಈ 4 ದಿನಗಳಲ್ಲಿ ನಿಮಗೆ ಕೆಲವು ಘಟನೆಗಳು ನಡೆಯಬಹುದು. ಅವು ಸಣ್ಣದಾಗಿ ಕಂಡರೂ ಅವುಗಳ ಹಿಂದೆ ಬಹಳ ದೊಡ್ಡ ಅರ್ಥವಿರುತ್ತದೆ. ಒಬ್ಬ ವ್ಯಕ್ತಿಯ ಅಸಲಿ ಸ್ವಭಾವ ಒಂದೇ ಬಾರಿಗೆ ಹೊರಬರಬಹುದು. ಬಹಳ ದಿನಗಳಿಂದ ನಿಮ್ಮ ಬೆನ್ನ ಹಿಂದೆ ನಡೆಯುತ್ತಿದ್ದ ವಿಷಯ ನಿಮಗೆ ತಿಳಿಯುವ ಅವಕಾಶವಿದೆ. ನಿಮ್ಮ ಮೇಲೆ ಮೌನವಾಗಿ ಅಸೂಯೆ ಪಡುತ್ತಿದ್ದ ವ್ಯಕ್ತಿ ಯಾರೋ ಅರ್ಥವಾಗುತ್ತದೆ. ನಿಮ್ಮ ಒಳ್ಳೆಯತನವನ್ನು ಬಳಸಿಕೊಳ್ಳುತ್ತಿದ್ದ ಸಂಬಂಧ ಒಂದೇ ಬಾರಿಗೆ ನಿಮಗೆ ಕಾಣಿಸುತ್ತದೆ. ಮೊದಲಿನಲ್ಲಿ ಈ ನಿಜಗಳು ನಿಮ್ಮ ಮನಸ್ಸನ್ನು ಬಹಳ ನೋಯಿಸುತ್ತವೆ. ಯಾಕೆಂದರೆ ನೀವು ನಟಿಸಲು ಬಾರದ ಮನುಷ್ಯ. ಅದಕ್ಕೆ ನಟಿಸುವ ಮನಸ್ಸುಗಳನ್ನು ನೋಡಿದಾಗ ನಿಮ್ಮ ಮನಸ್ಸು ಬಹಳ ಆಳವಾಗಿ ಗಾಯಗೊಳ್ಳುತ್ತದೆ. ಆದರೆ ಈ ಗಾಯಗಳೇ ಈಗ ನಿಮ್ಮನ್ನು ಬಲಶಾಲಿಯಾಗಿ ಬದಲಾಯಿಸಲಿವೆ. ಇನ್ಮುಂದೆ ನೀವು ಎಲ್ಲರನ್ನೂ ಸುಲಭವಾಗಿ ನಂಬುವುದಿಲ್ಲ. ಯಾರ ಮಾತುಗಳಿಗೂ ತಕ್ಷಣವೇ ಕರಗಿ ಹೋಗುವುದಿಲ್ಲ. ಒಂದಕ್ಕೆರಡು ಬಾರಿ ಯೋಚಿಸಿ ಮಾತ್ರ ನಿಮ್ಮ ಮನಸ್ಸಿನೊಳಗೆ ಯಾರನ್ನಾದರೂ ಅನುಮತಿಸುತ್ತೀರಿ. ಇದು ನಿಮ್ಮ ಜೀವನವನ್ನು ಮುಂಬರುವ ದಿನಗಳಲ್ಲಿ ದೊಡ್ಡ ಮೋಸಗಳಿಂದ ಕಾಪಾಡುತ್ತದೆ. ಇಲ್ಲಿಯವರೆಗೆ ನೀವು ಬಹಳಷ್ಟು ಬಾರಿ ನಿಮ್ಮ ನೋವುಗಳನ್ನು ಬಚ್ಚಿಟ್ಟುಕೊಂಡು ಇತರರಿಗಾಗಿ ನಕ್ಕಿದ್ದೀರಿ.
ನಿಮಗೆ ಆತಂಕಗಳಿದ್ದರೂ ಹೊರಗಡೆ ಹೇಳಲಿಲ್ಲ, ನಿಮ್ಮ ಹತ್ತಿರ ಹಣವಿಲ್ಲದಿದ್ದರೂ ಪರವಾಗಿಲ್ಲ ಎಂದು ನಟಿಸಿದ್ದೀರಿ. ನಿಮ್ಮ ಮನಸ್ಸು ಒಡೆದು ಹೋಗಿದ್ದರೂ ಎದುರಿಗಿದ್ದವರಿಗೆ ಧೈರ್ಯ ಹೇಳಿದ್ದೀರಿ. ಆದರೆ ಈಗ ನಿಮ್ಮಲ್ಲಿ ಒಂದು ಆಯಾಸ ಹೆಚ್ಚಾಗಿದೆ. ಹೇಗೆ ಬದುಕಬೇಕು ಎಂಬ ಪ್ರಶ್ನೆ ನಿಮ್ಮಲ್ಲಿ ಬಹಳ ಬಲವಾಗಿ ಕೇಳಿಸುತ್ತಿದೆ. ಅದೇ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಗೆ ಪ್ರಾರಂಭ. ಏಕೆಂದರೆ ಇನ್ಮುಂದೆ ನೀವು ನಿಮ್ಮ ಬಗ್ಗೆಯೂ ಆಲೋಚಿಸಲು ಪ್ರಾರಂಭಿಸುತ್ತೀರಿ. ಇಲ್ಲಿಯವರೆಗೆ ಎಲ್ಲರಿಗೂ ಸಮಯ ನೀಡಿದ ನೀವು, ಈಗ ನಿಮ್ಮ ಮನಸ್ಸಿಗೂ ಸಮಯ ನೀಡಿದ ನೀವು ನಿರ್ಧರಿಸುತ್ತೀರಿ. ಈ ನಿರ್ಧಾರ ಸಣ್ಣದಾಗಿ ಕಂಡರೂ ನಿಮ್ಮ ಜೀವನವನ್ನು ಪೂರ್ತಿಯಾಗಿ ಬದಲಾಯಿಸಿಬಿಡುತ್ತದೆ. ನಿಮ್ಮ ಕುಲದೇವರು ಈ ದಿನಗಳಲ್ಲಿ ನಿಮಗೆ ಬಹಳ ಹತ್ತಿರವಿರುತ್ತಾರೆ. ನೀವು ಗಮನಿಸದಿದ್ದರೂ ಕೆಲವು ಘಟನೆಗಳು ನಿಮಗೆ ದೈವಿಕ ರಕ್ಷಣೆಯಾಗಿ ಎಷ್ಟೋ ಬಲವಾಗಿ ಕಾಣಿಸುತ್ತವೆ. ಒಂದು ದೊಡ್ಡ ಸಮಸ್ಯೆ ಕೊನೆಯ ಕ್ಷಣದಲ್ಲಿ ತಪ್ಪಿ ಹೋಗಬಹುದು. ನೀವು ಹೋಗಬೇಕಾಗಿದ್ದ ಕೆಲಸ ನಿಂತು ಹೋಗಬಹುದು, ಅಥವಾ ಒಂದು ಅಪಾಯ ಬಹಳ ಸಣ್ಣದಾಗಿ ಬದಲಾಗಿ ಹೋಗಬಹುದು. ಇವೆಲ್ಲವೂ ಕಾಕತಾಳೀಯವಲ್ಲ. ನಿಮ್ಮ ಹಿಂದೆ ಒಂದು ದೈವಶಕ್ತಿ ನಿಂತಿದೆ. ಬಹಳಷ್ಟು ಬಾರಿ ನೀವು ಇನ್ನು ನಾನು ಪೂರ್ತಿಯಾಗಿ ಒಂಟಿ ಎಂದು ಭಾವಿಸಿದ್ದೀರಿ. ಆದರೆ ನಿಜಕ್ಕೆ ನೀವು ಒಂಟಿಯಲ್ಲ. ನಿಮ್ಮ ನೋವುಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳದಿದ್ದರೂ ಭಗವಂತ ಮಾತ್ರ ನೋಡುತ್ತಿದ್ದಾನೆ. ಈಗ ನಿಮ್ಮ ಜೀವನದಲ್ಲಿ ಕೆಲವು ಶುಭ ಸೂಚನೆಗಳು ಮೌನವಾಗಿ ಮೊದಲಾಗುತ್ತಿವೆ. ಮುಖ್ಯವಾಗಿ ಹಣದ ವಿಷಯದಲ್ಲಿ ಸ್ವಲ್ಪ ಸಮಾಧಾನ ಕಾಣಿಸುತ್ತದೆ. ಸಾಲದ ಬಾಧೆ ಪೂರ್ತಿಯಾಗಿ ಹೋಗದಿದ್ದರೂ ಒಂದು ಸಣ್ಣ ದಾರಿ ಕಾಣಿಸುತ್ತದೆ. ನಿಮಗೆ ಸಹಾಯ ಮಾಡುವ ವ್ಯಕ್ತಿ ಎದುರಾಗಬಹುದು. ಬಹಳ ದಿನಗಳಿಂದ ನಿಂತು ಹೋಗಿದ್ದ ಕೆಲಸ ಮುಂದುವರಿಯಬಹುದು, ಅಥವಾ ನೀವು ಊಹಿಸದ ಜಾಗದಿಂದ ಒಂದು ಅವಕಾಶ ಬರಬಹುದು. ಈ ಸಣ್ಣ ಬದಲಾವಣೆಗಳೇ ನಿಮ್ಮಲ್ಲಿ ಮತ್ತೆ ಆಶಯವನ್ನು ಹೆಚ್ಚಿಸುತ್ತವೆ. ಇನ್ನೂ ನನ್ನ ಜೀವನ ಮುಗಿದು ಹೋಗಿಲ್ಲ ಎಂಬ ಭಾವನೆ ಬರುತ್ತದೆ. ಇಲ್ಲಿಯವರೆಗೆ ನೀವು ಬಹಳಷ್ಟು ಬಾರಿ ಭವಿಷ್ಯದ ಬಗ್ಗೆ ಭಯಪಟ್ಟಿದ್ದೀರಿ. ಇನ್ನೇಗೆ ಬದುಕಬೇಕು, ಇನ್ನೇಗೆ ಎದ್ದು ನಿಲ್ಲಬೇಕು ಎಂದು ಆಲೋಚಿಸಿದ್ದೀರಿ. ಆದರೆ ಈಗ ನಿಮ್ಮಲ್ಲಿ ಹೊಸ ಧೈರ್ಯ ಹುಟ್ಟುತ್ತದೆ. ನೀವು ಮೌನವಾಗಿ ಬದಲಾಗುತ್ತಿದ್ದೀರಿ, ಆದರೆ ಬಲಹೀನರಾಗಿ ಅಲ್ಲ, ಮತ್ತಷ್ಟು ಶಕ್ತಿಶಾಲಿಯಾಗಿ ಬದಲಾಗುತ್ತಿದ್ದೀರಿ. ಈ ಸಮಾಜ ಈಗ ಬಹಳ ವಿಚಿತ್ರವಾಗಿ ಬದಲಾಗಿ ಹೋಗಿದೆ. ಪ್ರಾಮಾಣಿಕವಾಗಿ ಇರುವವರನ್ನು ಬಳಸಿಕೊಳ್ಳಬೇಕೆಂದು ನೋಡುತ್ತದೆ. ಚೆನ್ನಾಗಿ ಮಾತನಾಡುವವರ ಹಿಂದೆ ಅಸಲಿ ಉದ್ದೇಶಗಳು ಬೇರೆಯೇ ಇವೆ. ಇವಂತಹ ಮನಸ್ಸಿರುವವರು ಈ ಪ್ರಪಂಚದಲ್ಲಿ ಬೇಗನೆ ಗಾಯಗೊಳ್ಳುತ್ತಾರೆ, ಏಕೆಂದರೆ ನೀವು ಇನ್ನೂ ಮನಸ್ಸಿನಿಂದ ಆಲೋಚಿಸುತ್ತಿದ್ದೀರಿ. ಆದರೆ ಈಗ ಜೀವನ ನಿಮಗೆ ಹೊಸ ಪಾಠ ಕಲಿಸುತ್ತಿದೆ. ಎಲ್ಲರನ್ನೂ ಕಾಪಾಡುವ ಮುನ್ನ ನಿನ್ನ ಮನಸ್ಸನ್ನು ನೀನು ಕಾಪಾಡಿಕೋ ಎಂದು. ಇದೇ ಈ 4 ದಿನಗಳಲ್ಲಿ ನಿಮಗೆ ಸಿಗುವ ದೊಡ್ಡ ತಿಳುವಳಿಕೆ. ಕುಟುಂಬದ ವಿಷಯಗಳಲ್ಲೂ ಕೆಲವು ಬದಲಾವಣೆಗಳು ಕಾಣಿಸುತ್ತವೆ. ಇಷ್ಟು ದಿನ ನಿಮ್ಮ ನೋವನ್ನು ಪಟ್ಟಿಸಿಕೊಳ್ಳದವರು ಈಗ ನಿಮ್ಮ ಮೌನ ತ್ಯಾಗಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ. ನಿಮ್ಮಲ್ಲಿ ಎಷ್ಟೊಂದು ನೋವು ಬಚ್ಚಿಟ್ಟುಕೊಂಡಿದ್ದೀರಿ ಎಂಬುದು ಕೆಲವರಿಗೆ ಈಗ ಅರ್ಥವಾಗುತ್ತದೆ. ಒಂದು ಪ್ರಮುಖವಾದ ಮಾತು, ನಿಮ್ಮ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಇದ್ದ ಹೊರೆಯನ್ನು ಕಡಿಮೆ ಮಾಡುವ ಅವಕಾಶವಿದೆ. ಆದರೆ ಇನ್ನೊಂದೆಡೆ ಕೆಲವು ಸಂಬಂಧಗಳು ಪೂರ್ತಿಯಾಗಿ ಮುಗಿದು ಹೋಗುವ ಪರಿಸ್ಥಿತಿ ಕೂಡ ಬರಬಹುದು. ಏಕೆಂದರೆ ನಿಮ್ಮ ಜೀವನದಲ್ಲಿ ಇನ್ಮುಂದೆ ಅಗತ್ಯವಿಲ್ಲದ ಮನುಷ್ಯರನ್ನು ಭಗವಂತ ಮೌನವಾಗಿ ದೂರ ಮಾಡುತ್ತಿದ್ದಾನೆ. ನೀವು ಮುಂದೆ ಸಾಗಬೇಕೆಂದರೆ ಕೆಲವು ಜನರನ್ನು ಬಿಡಲೇಬೇಕು ಎಂದು ಈಗ ನಿಮ್ಮ ಜೀವನವೇ ನಿಮಗೆ ಕಲಿಸುತ್ತದೆ. ಈ ದಿನಗಳಲ್ಲಿ ನಿಮ್ಮ ಒಂಟಿತನ ಹೆಚ್ಚಾಗಿ ನಿಮಗೆ ಕಾಣಿಸಬಹುದು. ಆದರೆ ಅದೇ ಒಂಟಿತನ ಈಗ ನಿಮ್ಮಲ್ಲಿ ಒಂದು ನಿಜವಾದ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ನೀವು ನಿಮ್ಮೊಂದಿಗೆ ನೀವು ಮಾತನಾಡುವುದನ್ನು ಕಲಿಯುತ್ತಿದ್ದೀರಿ. ನಿಮ್ಮ ಮೌಲ್ಯವನ್ನು ನೀವು ಗುರುತಿಸಲು ಪ್ರಾರಂಭಿಸುತ್ತಿದ್ದೀರಿ. ಇಲ್ಲಿಯವರೆಗೆ ಇತರರ ಅಭಿಪ್ರಾಯಗಳಿಗಾಗಿ ಬದುಕಿದ ನೀವು ಈಗ ನನಗೆ ಪ್ರಶಾಂತತೆ ಬೇಕು ಎಂದು ನಿರ್ಧರಿಸುತ್ತಿದ್ದೀರಿ. ಇದೇ ನಿಮ್ಮ ಜೀವನವನ್ನು ಮತ್ತೆ ನಿರ್ಮಿಸುವ ಆರಂಭ. ಆರೋಗ್ಯದ ವಿಷಯದಲ್ಲಿ ಮಾತ್ರ ಜಾಗೃತೆ ಅಗತ್ಯ. ಹೆಚ್ಚಾಗಿ ಆಲೋಚಿಸುವುದು, ಆತಂಕ, ನಿದ್ರೆಯಿಲ್ಲದಿರುವುದರಿಂದ ಆಯಾಸ ಹೆಚ್ಚಾಗುವ ಸಾಧ್ಯತೆ ಇದೆ. ಮುಖ್ಯವಾಗಿ ನಿಮ್ಮ ಮನಸ್ಸು ಪ್ರಶಾಂತವಾಗಿಲ್ಲದಿದ್ದರೆ ಶರೀರ ಕೂಡ ತಕ್ಷಣವೇ ಪ್ರಭಾವಿತಗೊಳ್ಳುತ್ತದೆ. ಅದಕ್ಕೆ ಈ ದಿನಗಳಲ್ಲಿ ಸ್ವಲ್ಪ ಮೌನವಾಗಿ ಇರಿ. ಅಗತ್ಯವಿಲ್ಲದ ವಾದಗಳಿಗೆ ದೂರವಿರಿ. ನಿಮಗೆ ಪ್ರಶಾಂತತೆ ಎನಿಸುವ ಕೆಲಸಗಳನ್ನು ಮಾಡಿ. ಬೆಳಿಗ್ಗೆ ಸ್ವಲ್ಪ ಸಮಯ ದೇವರ ಧ್ಯಾನ ಮಾಡಿ. ನಿಮ್ಮ ಕುಲದೇವರನ್ನು ನೆನಪಿಸಿಕೊಳ್ಳಿ. ಏಕೆಂದರೆ ಈಗ ನಿಮಗೆ ದೈವದಿಂದ ಕೆಲವು ಸಂಕೇತಗಳು ಕೂಡ ಬರಬಹುದು. ಒಂದು ಕನಸಿನ ರೂಪದಲ್ಲಿರಬಹುದು, ಒಬ್ಬ ವ್ಯಕ್ತಿಯ ಮಾತಿನ ರೂಪದಲ್ಲಿರಬಹುದು, ಅಥವಾ ನಿಮ್ಮ ಮನಸ್ಸಿನಲ್ಲಿ ಒಂದೇ ಬಾರಿಗೆ ಬಂದ ಆಲೋಚನೆಯ ರೂಪದಲ್ಲಿರಬಹುದು. ಆ ಸಂಕೇತಗಳು ನಿಮ್ಮ ಜೀವನಕ್ಕೆ ಹೊಸ ದಾರಿಯನ್ನು ತೋರಿಸುತ್ತವೆ. ನೀವು ಅನುಭವಿಸಿದ ಪ್ರತಿಯೊಂದು ನೋವು ನಿಮ್ಮನ್ನು ಬಲಹೀನಗೊಳಿಸಲು ಬಂದಿಲ್ಲ, ನಿಮ್ಮಲ್ಲಿನ ಅಸಲಿ ಶಕ್ತಿಯನ್ನು ಹೊರಗೆ ತರಲು ಬಂದಿದೆ. ಈ ಪ್ರಪಂಚ ನಿಮ್ಮ ಒಳ್ಳೆಯತನವನ್ನು ಅರ್ಥ ಮಾಡಿಕೊಳ್ಳದಿದ್ದರೂ ಭಗವಂತ ಮಾತ್ರ ನಿಮ್ಮ ಮನಸ್ಸನ್ನು ನೋಡುತ್ತಿದ್ದಾನೆ. ಅದಕ್ಕೆ ನೀವು ಪೂರ್ತಿಯಾಗಿ ಸೋಲುವುದಿಲ್ಲ. ಈಗ ನಿಮ್ಮಲ್ಲಿ ಒಬ್ಬ ಹೊಸ ಮನುಷ್ಯ ಹುಟ್ಟುತ್ತಿದ್ದಾನೆ. ಈ ಹೊಸ ಧೈರ್ಯ, ಈ ಹೊಸ ಸ್ಪಷ್ಟತೆ, ಈ ಹೊಸ ಜಾಗ್ರತೆ ಇವೆಲ್ಲವೂ ನಿಮ್ಮ ಭವಿಷ್ಯವನ್ನು ಪೂರ್ತಿಯಾಗಿ ಬದಲಾಯಿಸಲಿವೆ. ವೀಕ್ಷಕರೇ, ಈ ಜ್ಯೋತಿಷ್ಯ ಶಾಸ್ತ್ರವು ನಿಮಗೆ ಎಲ್ಲೋ ಒಂದು ಕಡೆ ಮನಮುಟ್ಟಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಶ್ರೀ ಗುರು ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಆಂಜನೇಯ ಎಂದು ಕಮೆಂಟ್ ಮಾಡಿ. ಕನ್ಯಾ ರಾಶಿಯವರಿಗೆ ದೇವರು ಆರೋಗ್ಯ, ಆಯಸ್ಸು ಎಲ್ಲವನ್ನು ಕೊಡಲಿ ಎಂದು ನಮ್ಮ ಚಾನೆಲ್ ಪರವಾಗಿ ಆಶಿಸುತ್ತೇನೆ.
ಧನ್ಯವಾದಗಳು.